ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ಬ್ಲಾಗ್ಸ್. ಸೊ ಬರ್ತ್ಡೇ ಬ್ಲಾಗ್ ಬರ್ತಿದೆ. ಆರ್ನ ತಾತ ಬರ್ಡೇ, ಆರ್ನ ಫೇವ್ರೆಟ್ ಪರ್ಸನ್ ಬರ್ಡೇ ಅಲ್ವ ಮಗನೆ? ತಾತಂದು ಹ್ಯಾಪಿ ಬರ್ಡೇ ಅಲ್ಲ? ಓಕೆ ಪಚ್ಚೋಳಿ, ಈಗ 12 o'clock ಎದ್ದೇಳೋಣ. ಓಕೆ, ತಾತಂಗೆ ಗೊತ್ತಿಲ್ಲ ಕೇಕ್ ತಂದಿದ್ದೀನಿ. ಎಲ್ಲೋ ಐತೆ, ನಿನಗೆ ಹೇಳಿದ್ನಲ್ಲ ನಾನು ಹೋಗಿ ಇನ್ನೇನು ಮಗ ತರಬೇಕು ಮಗನೇ, ತಂದಿದ್ದೀನಿ ಗೈಸ್. ಸುಮ್ಮನೆ ಇವಾಗ ಕೇಳ್ಬಿಟ್ರೆ ಆಟ ಮಾಡಿದ್ರೆ ಏನು ಮಾಡೋದು? ವ್ಲಾಗ್ನ ಸೇಮ್ ಔಟ್ಫಿಟ್ಟಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆ ವ್ಲಾಗ್ನ ಎಂಡ್ ಮಾಡಿ ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಿನ್ನ ಅದೆಲ್ಲ ತೆಗಿಬಾರ್ದು ಕಂದ. ನೋಡಿ ಗೈಸ್, ಇದೆಲ್ಲ ಮುಟ್ಬೇಡ, ಇದೆಲ್ಲ ಮುಟ್ಬೇಡ ನೀನು. ಇಟ್ಟಿದ್ದೀನಲ್ಲ, ಇದು ತಪ್ಪಿದು. ಮಲ್ಕೋ ಮಲ್ಕೋ ಮಲ್ಕೋ. 12 ಗಂಟೆಗೆ 10 ನಿಮಿಷ ಇದೆ. ಗಿಫ್ಟ್ ತೊಗೊಳಕ್ಕೆ ಗಾಡಿ ಹತ್ರ ಬಂದಿದ್ದೀನಿ ಒಬ್ಬಳೆ. ಆಯಿತು ಗೈಸ್, ನಿಜ ಒಳಗಡೆ ಬರೋತಕ್ಕ ಜೀವ ಡಮ್ಮಂತು. ಗಾಡೀಲಿ ಎತ್ಕೊಬರೋ ಅಷ್ಟರಲ್ಲಿ ಯಾರೂ ಇಲ್ಲ, ಫುಲ್ ಸೈಲೆಂಟಾಗಿದೆ. ಸೊ ಗಿಫ್ಟ್ ಎತ್ಕೊಂಬಂದೆ. ನಮ್ಮ ಮಮ್ಮಿದು ಎತ್ತಿಕ್ಬಿಡ್ತೀನಿ, ಆಮೇಲೆ ಕೊಡೋಣ ಲೇಟಾಗಿ. ಫಸ್ಟ್ ನಮ್ಮ ಅಪ್ಪಂದು ಕೊಟ್ಬಿಡೋಣ. 12 ಗಂಟೆಗೆ ಪ್ರೆಸೋಣ ಗೈಸ್. ಪುಟಾಣಿ ಕೇಕ್ ತೊಗೊಂಬಂದಿದೆ. ಪುಟಾಣಿ ಕೇಕು ತುಂಬ ಚೆನ್ನಾಗಿದೆ. ಚೀಸ್ ಕೇಕ್ ಅಂತೆ. ಹ್ಯಾಪಿ ಬರ್ಡೇ ಅಂತ ಅನ್ಸುತ್ತೆ. ಮನೆ ಬಿಡಿಸ್ತೀನಿ ಗೈಸ್, ವಿಡಿಯೋ ಮಾಡ್ತೀನಿ, ಇದು ರೆಡಿ ಆಗು ಅಂತ. ಪುಟಾಣಿ ಪಾಪು ಮಲ್ಕೊಂಬಿಟ್ಟವನಿಗೆ. ಹೋಗ್ಬೇಕೀಗ. ಬ್ಯಾಗ್ ನೋಡ್ಬಿಟ್ರೆ ಅಲ್ಲ ಅದೇನದಂತ ಕೇಳ್ತಾರೆ ನೋಡಿ. ಕ್ಯೂರಿಯಾಸಿಟಿನಾ ಏನಿರ್ಬೋದು ಅಂತ? ಕ್ಯೂರಿಯಾಸಿಟಿ ಏನಿರ್ಬೋದು ಅಂತ ಗೆಸ್ಬೋದು. ಬಟ್ಟೆ ನಾವು ಚಿಕ್ಕದ್ರಲ್ಲಿ ಬಟ್ಟೆ ಕೊಡೋಕ್ಕಾಗ್ತದೆ. ಏನು ವಾಸನೆ ಏನೋ ಇರ್ಬೋದು ಅಲ್ಲ? ನಿದ್ದೆ ಬಂದ್ಬಿಟ್ಟಿತ್ತಾ? ಒಬ್ಬರು ಬಿಟ್ಟಿತ್ತು. ಸಾಕು ಸಾಕು ಸಿಗ್ತಾಯಿತ್ತು ನಮ್ಮ ಮಮ್ಮಿ. ನಮ್ಮಪ್ಪ ಮಲ್ಕೊಂಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎದೇಳು ಎದೇಳು, ಸ್ಟ್ಯಾಂಡ್ ಅಪ್. ನಾಳೆ 12 ಗಂಟೆ ಆಯಿತು. ಯಾಕೋ ಈ ಸೌಂಡು ಜಾಸ್ತಿ. ಇದೇಳ್ಬೇಕು ಫಾಸ್ಟಾಗಿ. ಅದೇಳು ಎದೇಳು. ಹ್ಯಾಪಿ ಬರ್ಡೇ ಟು ಯು. ಬೆಳಗ್ಗೆ ಮಕ್ಕಳು ಎದೇಳು. ಇಷ್ಟತಕ್ಕ ನಿದ್ದೆಗೆ ಇಟ್ಕೊಂಡು ನಾವು ಎದ್ದಿದ್ರೆ ಬೆಳಗ್ಗೆ ಮಾಡೋಣಂತೆ. ಒಳಗಡೆ ಖುಷಿ, ಸುಮ್ಮನೆ ಮೇಲ್ಗಡೆ ಮಾತ್ರ. ಎಲ್ಲರಿಗೂ ನಿನ್ನೆಯಿಂದ ಹ್ಯಾಪಿ ಬರ್ಡೇ. ಅಮ್ಮು ಶೋಭಾ ಬಂದರೆ ಹ್ಯಾಪಿ ಬರ್ಡೇ ಕಣ ನಂದು. ನಿದ್ದೆ ಹೊಡಿತವ್ರೆ. ಬೆಳಗಾಯಿತು. ಕೋಳಿ ಕೂಗಿದೆ. ಬೆಳಗಾಯಿತು, ಕೋಳಿ ಕೂಗೈತೆ. ಬೆಳಗಾಯಿತು. ಕೇಕ್ ಕಟ್ ಮಾಡ್ತಾಯಿದ್ದೆ ನಾವು. ಏನು ಏನು ಕಾಮಿಡಿ ಸರಿಯಾಗಿ ಹೇಳಿ ಈಗ.
ಇಷ್ಟು ದೊಡ್ಡ ಕೇಕ್ ತಂದಿದ್ದೀನಿ ನೋಡು, ಎಷ್ಟು ಚೆನ್ನಾಗೈತೆ, ಎಷ್ಟು ಕ್ಯೂಟಾಗೈತೆ ದೊಡ್ಡ ಕೇಕು. ಮಾಡಕ್ಕೆ ಬರ್ತಿಲ್ಲ ಅದರ ಕೊಯ್ದಾನ. ಹ್ಯಾಪಿ ಬರ್ಡೇ ಮಾಡ್ರಿಲ್ಲ. ಹ್ಯಾಪಿ ಬರ್ಡೇ ಟು ಯು. ಮಮ್ಮಿ ಕಡಿಕೆ ಇಲ್ಲಿ ಪಪ್ಪನ ಪಕ್ಕಕ್ಕೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಿದ್ದೆ ಗಡಲ್ಲಿ ಬನ್ನಿ ಹಿಂಗೆ ಹಿಡ್ಕೊಳ್ಳಿ. ಮಮ್ಮಿ ಕಡಿಕೆ ಮರಿಕೆ ಹೋಗಲಿ. ನೀಟಾಗಿ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಪಪ್ಪ. 63 years. ನೀನು ಫಸ್ಟ್ ಅದೇನಿದೆ ಅದು ತಿನ್ಬೋದು. ತೆಗೆದ್ಬಿಡಂಗೆ ಮಾಡಿ. ಬನ್ನಿ ಬನ್ನಿ ನೀವು. ಅದಕ್ಕೆ ಎಗ್ ಹಾಕಿಲ್ಲ. ಅವ್ರು ಎಗ್ ಹಾಕಿರ್ತಾರೆ ಅಂತ ತಿನ್ನಲ್ಲ ಅದು. ಮೊಟ್ಟೆ ಹಾಕಿಲ್ಲ ತಗೊಳ್ಳಿ. ಒಂದು ಸ್ವಲ್ಪದಾಗ ಏನಾಗಿಲ್ಲ. ಚಾಕ್ಲೇಟ್ ಆದ್ರೂ ತಗೊಳ್ಳಿದ್ರ ಮೇಲಿರೋದು, ಅದರಲ್ಲಿ ಏನು ವರ್ಕೊಂಡಿರಲ್ಲ ತಗೊಳ್ಳಿ. ಆಯಿತು, ನೀವು ತಗೊಳ್ಳಿಲ್ಲ ಅಂದ್ರೆ ಪಪ್ಪನ ಕಳಿಸ್ಬನ್ನಿ. ಬೇಡ ಬೇಡ ತಿನ್ನಪ್ಪ, ಬೇಡ ಬೇಡ ತಿನ್ನೆ. ವಿಶ್ ಮಾಡು, ನಿದ್ದೆ ಕಣ್ಣಲ್ಲಿ ಒಳ್ಳೆ ಅಂತೈತೆ. ಮಾಡ್ಕೊ. ನಿಂತ್ಕೊಂಬಿಡು. ಏನು ಮಳೆ ಕಳ್ಸಿಲ್ಲ, ಸುಮ್ಮನೆ ಇರಲ್ಲ. ಓ ಇದು ಮೊಬೈಲಾಗಿ ಇಟ್ಕೊಂಡ್ರದೆಲ್ಲ ನಮ್ಮದು. ನಮ್ಮ ಅಪ್ಪಂಗೆ ಕೊಟ್ಬಿಟ್ರೆ ಸಾಕಾಗ ಗಿಫ್ಟು. ನಮ್ಮ ಅಪ್ಪಂಗೆ ಕೊಟ್ಬಿಟ್ರೆ ಸಾಕಾಗ ಗಿಫ್ಟು. ನಮ್ಮ ಮಮ್ಮಿ ನನ್ನ ಬರ್ಡೇ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊತೈತಲ್ಲ ಮಮ್ಮಿ. ಬರ್ಡೇ ಯಾವಾಗ ಅಂತ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮಮ್ಮಿಗೆ ಒಂದು ಗಿಫ್ಟು. ಥ್ಯಾಂಕ್ ಯು. ಹುಡುಕಿ ನಮ್ಮ ಮಮ್ಮಿಗೆ ಯಾವ ಥರ ಇಷ್ಟ ಆಯ್ತದೆ ಅಂತೆಲ್ಲ ಹಾಕೊಂಡು ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಕೈಗೆ ವಾಚ್ ಈ ಥರ ಕಾಣಿಸ್ತದೆ. ಚೆನ್ನಾಯ್ತಾ? ಡಿಸೈನ್ ಇಷ್ಟ ಆಯ್ತಾ? ನಮ್ಮ ಮಮ್ಮಿನ ಕರ್ಕೊಂಡೋಗಿ ತಗೊಬರ್ತೀನಿ ಅಂತ ಯಾವತ್ತೇ ಹೇಳಿದ್ದೆ ನಾನು, ನಿನ್ನ ಕರ್ಕೊಂಡೋಗಿ ಕೊಡಿಸ್ತೀನಿ ಮಮ್ಮಿ ಅಂತ. ಇವತ್ತು ನಾನೇ ಗೆಸ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ತಗೊಂಬಂದೆ. ಎಲ್ಲ ಇವಾಗ ಗೊತ್ತಲ್ಲ, ಟ್ರೆಂಡ್ಗೆ ಎಲ್ಲ ದೊಡ್ಡದಾಗಿರ್ತಾವೆ ವಾಚು, ಅವ್ರ ಕೈಗೆ ಸೂಟ್ ಆಗುತ್ತೆ ಹೆಂಗೆ ಅಂದ್ಬಿಟ್ಟು. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆಲ್ಲ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇತ್ತಾನೆ ಬ್ರಷ್ ಎಲ್ಲ ಮಾಡ್ಕೊಂಡ್ಬಂದರೆ ನಮ್ಮಮ್ಮ ಆಗಲೇ ಏನು ರೆಡಿ ಮಾಡ್ತಾರೆ ಹೇಳಿ. ಸ್ಪೆಷಲು, ಬರ್ತಡೇ ಸ್ಪೆಷಲು. ನಾನು 8 ಗಂಟೆಗೆ ಎದ್ದಿದ್ದೀನಿ. ತಯಾರಿ ಏನೇನು ಹಾಕಿದ್ದು ತೋರಿಸ್ತೀನಿ. ರೆಡಿ ಆಗಿದೆ. ಏನೇನು ಮಮ್ಮಿ ಸ್ಪೆಷಲು? ಸಾಂಬಾರು, ಕಾಳುಗೊಜ್ಜು, ಕಬಾಬ್. ಥ್ಯಾಂಕ್ ಯು. ನಿನ್ನೆ ನನ್ನ ಬಿಟ್ಟು ಕಬಾಬ್ ತಿಂದಿದ್ರು, ಅದಕ್ಕೆ ಇವಾಗ ನನಗೋಸ್ಕರ ಕಬಾಬ್ ಮಾಡ್ತಾರೆ ಅಲ್ವಾ ಮಮ್ಮಿ? ಅಲ್ವಾ ತಾನೆ? ಅದು ತಾನೆ ನಿನ್ನೆ ನನ್ನ ಬಿಟ್ಟು ಅವ್ರಿಗೆ ಕೊಡಿ. ಏನೋ ಕಷಾಯ ಕೊಡ್ತಾರೆ ಗೈಸ್. ಕಬಗಮ್ಮ ಅಂತ ಹುಳಿಕಾಳು ತಾನೆ, ಹುಳಿಕಾಳ್ದು ಸೂಪು, ಕಷಾಯ ಸೂಪ್. ಅಮ್ಮ ಬಂತು. ಪಾಪ ಅದೇನೋ ಮಾಡ್ತಿತ್ತು ಅಂತ ನಾನು ಏನು ತಗೊಳ್ಳೋದು ತಗೊಂಡೆ. ಅಮ್ಮ ಬಂತು. ಗ್ಲಾಸಾ? ನಮ್ಮ ಪಪ್ಪ ಕೈ ಊರ್ತಾನೆ ಅವತ್ತು, ಅದಕ್ಕೆ ಹೊಡೆದಾಗ. ಇವತ್ತು ನಿಮ್ಮ ಮಗುಂದು ಹ್ಯಾಪಿ ಬರ್ಡೇ. ಹೌದಾ? ಹ್ಞೂ. ಏನಂತ
ಏನಂತ ಹೇಳ್ಬೇಕು? ಹ್ಯಾಪಿ ಬರ್ಡೇ ಟು ಯು. ನೆನ್ನೆ ದಿನ ರಾಜ ದಿನ ಹೋಗಿತ್ತು ಅಂತ ಹೇಳ್ದಲ್ಲ, ಬರೋಕೆ ಅಲ್ಲಿರೋದೇ ಹಾಕೊಳ್ತಾ ಇಲ್ಲ. ಹಾಕಣ್ಲಿ ಅಂತ ಎಲ್ಲ ಮೊಬೈಲ್ದಾಗೆ ಟೈಮ್ ಎಲ್ಲ ಅದ್ರಾಗೆ ಬರ್ತದೆ. ಕೈಯೇ ಖಾಲಿ ಇರಲ್ವಾ? ಕೈಗೆ ಹಾಕೋ. ನಿಂಗೆ ಬಟ್ಟೆ ತಂದರೆ ಅದಿಷ್ಟ ಆಗಲ್ಲ. ನಂಗೆ ಚೆನ್ನಾಗಿ ಕಾಣಿಸಲ್ಲ, ಬ್ಲ್ಯಾಕೆ ತಂದ್ಬಿಟ್ಟಿದ್ದೀರಾ, ಸೇಮ್ ಅದನ್ನೇ ಹೇಳಿದ್ದೇನೆ, ಅದಕ್ಕೆ ವಾಶ್ ತಂದೆ. ಗೈಸ್ ಫ್ರೆಶ್ ಅಪ್ ಆಗಬೇಕು. ಟಿಫನ್ ಎಲ್ಲ ತಿಂದಾಯಿತು. ಬೆಳಗ್ಗೆನೇ ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ, ಅದಕ್ಕೆ ಜಡ ಬಂದ್ಬಿಟ್ಟೈತಿ ತಿಂದಾದ್ಮೇಲೆ. ಸೊ ನಾನು ಇಬ್ಬರು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಫ್ರೆಶ್ ಅಪ್ ಆಗಿ ಕ್ಲಾಸ್ ಐತೆ, ಸಂಜೆ ಕರ್ಕೊಂಡು ಹೋಗ್ಬೇಕು. ಸಂಜೆ ಓಡ್ಬೇಕು ಇಲ್ಲಿಂದ. ಏನಿಲ್ಲ ಗೈಸ್, ಎಲ್ಲ ನೆನ್ನೆನೇ ಮುಗ್ದೋಯ್ತು. ಇವತ್ತಿನ ಸ್ಪೆಷಲ್ ಇಷ್ಟೇ, ಮಾಡಿದ್ದನ್ನು ತಿನ್ನೋದಷ್ಟೇ. ಗೈಸ್ ನನ್ನ ತಮ್ಮ ಗೋವಾಗೆ ಹೋಗಿದ್ದ. ಅಲ್ಲಿಂದ ತಗೊಬಂದಿರೋದು ಈ ಕಂಟಿ ಹಾರಗಳು 3 ತಗೊಬಂದು, ನನಗೊಂದು, ಮಮ್ಮಿಗೊಂದು, ರೇಷ್ಮಂಗೊಂದು ಅಂತ. ಸೊ ನಾನು ಇದು ಎತ್ಕೊಂಡಿದ್ದೀನಿ. ಇನ್ನೂ 2 ತಗೊಂಬಂಗ ಮಮ್ಮಿ. ಅಲ್ಲಿ ಡ್ರಾಯರ್ ಹತ್ರ ಇರ್ಬೇಕು ನೋಡಲ್ಲಿ, ತೋರ್ಸೋಣ ಯಾವ್ದು ಚೆನ್ನಾಗೈತೆ ಅಂತ ಕೇಳೋಣ. ಇದು ಎತ್ಕೊಂಡೆ ನಾನು. ಇನ್ನೇನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಬೋದು, ಯಾವ್ದು ಬೇಕು ಇರಲಿ ಅಂತ ನಾನು ಅಂದೆ. 3 ತಂದಿದ್ದ. ಮಮ್ಮಿ ಹತ್ರ ಇರೋದೊಂದು, ಇದೊಂದು, ಫೋಟೋ ಹೊಡಿತಾದಿರುವ. ನಾನು ಅದು ತೊಗೊಂಡಿದ್ದೀನಿ. ಇದು ನನಗಿದಿಷ್ಟ ಆಗಿತ್ತು. ಎಲ್ಲ ಚಿನ್ನಮ್ಮ ವೆಯ್ಟ್ ಮಾಡು. ಗ್ರೀನ್ ಎತ್ಕೋ. ಇದೊಂದು ಇಷ್ಟ ಆಗಿತ್ತು. ಅದೊಂಥರ ಡಿಫ್ರೆಂಟ್ ಆಗಿತ್ತಲ್ಲ ಅಂತ ತೊಗೊಂಡೆ. ಯಾವುದಕ್ಕೆ ಹಾಕತ್ತೀವೋ, ಇದನ್ನ ಕಾಟನ್ ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಹಾಕತ್ತಿದ್ಯಾ? ಈಗ ಎಕ್ಸ್ಚೇಂಜ್ ಮಾಡ್ಕೊಂಡೆ ಇದೇ ತೊಗೊಂಡೆ. ಫಸ್ಟ್ ಇದೇ ಇಷ್ಟ ಆಯಿತು, ಆದರೆ ಸ್ವಲ್ಪ ಡಲ್ ಅನಿಸ್ತಾಯಿತ್ತು. ಅಂದರೆ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೈತೆ, ಬಟ್ ಡೈರೆಕ್ಟಾಗಿ ನೋಡ್ಬೇಕು ಸ್ವಲ್ಪ ಡಲ್ ಅನಿಸ್ತಾಯಿತ್ತು. ಬಟ್ ಇದೇ ಇಷ್ಟ ಆಗಿದ್ದು. ಅಂದರೆ ಇವರಿಬ್ರಿಗೂ ಹಾಕೊಳ್ಳೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು 2 ಆಪ್ಷನು, 2 ಒಂದೇ ಸೇಮಾಗಿ ಹೋಗಿದ್ದು ಅಂತ ಇದನ್ನೇ ಎತ್ಕೊಂಡೆ. ಈಗ ಹೆಂಗೆ ಕಾಣಿಸುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಇರಬೇಕು ಗೈಸ್, ಇಲ್ಲಾಂದರೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಈ ಇಯರಿಂಗ್ಸ್ ಹಾಕಿದ್ರೆ ಮ್ಯಾಚ್ ಆಗೋಲ್ಲ. ಆ ಸೀರೆ ಉಟ್ಕೊಂಡಾಗ ಇದಕ್ಕೆ ತಕ್ಕನಂಗೆ ಇಯರಿಂಗ್ಸ್ ಕೂಡ ಇರಬೇಕು. ಯಾವಾಗ ಹಾಕತ್ತೀನೋ ಗೊತ್ತೇ ಇಲ್ಲ. ಒಂದ್ಸಲ ಹಿಂಗೆ ನಾವು 3 ಜಾತ್ರೆಯಲ್ಲಿ ಇದೇ ಥರ ಸೇಮ್ ಡಾಲರು, ಆದರೆ ಇಲ್ಲಿ ಈ ಥರ ಇಷ್ಟಪ್ಪ ಮನೆಯಲ್ಲಿ ಸಣ್ಣ ತಗೊಂಡು ಹಾಕೊಂಡ್ಲೇ ಇಲ್ಲ. ಕೊನೆಗೂ ಒಂದ್ಸಲನೂ ಸುಮ್ಮನೆ ತಗೊಂಡು ಎಷ್ಟು ವರ್ಷ ಇಟ್ಟು ಆಮೇಲೆ ಆಚೆಗಿಸ್ತಿದ್ದಾಯ್ತು. ಹಲೋ ಗೈಸ್, ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ. ನನ್ನ ಜೊತೆ ಸೇರ್ಕೊಂಡು ಮಮ್ಮಿ ಟೀ ಹಾಕಿದ್ರೆ ತಣ್ಣಗೆ ಹೋಗೈತೆ. ನನಗೋಸ್ಕರ ಹಲಸಿನ ತಂದಿದ್ದೀವಿ ಗೈಸ್. ಹಲಸಿನ ತಂದವರಂತೆ, ಬನ್ನಿ ತಿನ್ನುವ. ಮತ್ತು ಏನು ಸಮಾಚಾರ ಎಲ್ಲ ಹೇಳ್ಬೇಕು. ಆಗ್ಲೇ ಬಂದ್ರ ಇವಾಗ ಬಂದಿದ್ದ? ಇಲ್ಲೇನಾ? ಒಮ್ಮೆ ಬರ್ಬೇಕೀಗ. ಗೈಸ್ ನಮ್ಮ ಮನೆಯಲ್ಲೆಲ್ಲ ಹಲಸಿನಣ್ಣು ತಿಂದು ಕೂತಿದ್ದಾರೆ ಗೈಸ್. ಎಲ್ಲಿತ್ತು? ನಾನಂತಂದಲ್ಲ ಈಗ. ಪ್ರಗತಿ ನೋಡ್ಸ್ಕೊಂಡು ಹೋಗ್ತಿದ್ದ. ಅದು ಓಡತ್ತಿತ್ತು, ಇದು ಓಡಿಸ್ಕೊಳ್ತಿತ್ತು. ಬಿದ್ದ? ಪಿತ್ತು ಬೀಳಲಿಲ್ಲ, ಪಿತ್ತು. ಇವಾಗ ಸರಿ ಹೋಯ್ತಾ? ಇನ್ನೂ ಇಲ್ವಾ? ಸರಿ ಹೋಗೈತೆ ಮಗನೇ. ಅಲ್ಲಿ ಮಮ್ಮಿ ಚಾನಡಿಗೆ ಹಾಯ್ ಹೇಳು. ಸ್ಮೈಲ್ ಮಾಡು. ವೆಲ್ಕಮ್ ಬ್ಯಾಕ್ ಹೇಳು ಮಗನೇ. ವೆಲ್ಕಮ್ ಬ್ಯಾಕ್ ಹೇಳು ಮಗನೇ. ನೀಟಾಗಿ ಹೇಳು, ಡವ್ ಮಾಡಬೇಡ. ನೀಟಾಗಿ ಹೇಳು. ಆರ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಹೇಳು. ಹೋಯ್ತೈತೆ ನೋಡಲಿ.
ಓ ತೆಂಗಿನಕಾಯಿ ಮುಟ್ಟೋಗು, ಹೋಗು ತೆಂಗಿನಕಾಯಿ ಮುಟ್ಟೋಗು ನೀನು ನೋಡೋಣ. ಆಗಲ್ವಾ ಭಯನಾ? ಇಲ್ಲ ಇಲ್ಲ ಭಯ ಆಗಲ್ಲ. ಏನು ಮಗನೇ? ನಮ್ಮ ಮಮ್ಮಿ ನಾಗವಲ್ಲಿ ಇದರಲ್ಲಿ ಅವನು ಹಿಂಗೆ ಇಟ್ಕೊಂಡು ಓಡಾಡ್ತಾನಲ್ಲ. ಲಿಂಗು ಕೊಡ್ಲಾ? ಲಿಂಗು ಕೊಡ್ಲಾ? ಇಲ್ಲ ಕಂಬರ ಇಲ್ಲ ಇಲ್ಲ ಕಣ ಇಲ್ಲ ಬಿಡ ಇಲ್ಲ ಚಚ್ಚು ಮಾಡ್ತೀನಿ. ಇಲ್ಲಪ್ಪ ನಿಂಗೂ ಓಡಿಸಲ್ಲ, ಮನೆಗೂ ಓಡಿಸಿಲ್ಲ, ಒಬ್ಬಗೂ ಓಡಿಸಿಲ್ಲ, ಯಾರಿಗೂ ಓಡಿಸಿಲ್ಲ. ಕೊಡ್ಸ್ತೀಯ ಮಗನೇ? ಹೋಗ್ಬಿಟ್ಟು ನಿನ್ನ ಜೊತೆ ಈಗ ಸೊಳ್ಳೆ ಕಚ್ಚಿಬಿಡ ನೋಡ್ದ ಅದ್ರ ಏನು ನೋಡ್ಕೊಳಕ್ಕಿಲ್ವ ಸೊಳ್ಳೆಗಳನ್ನ? ಅಯ್ಯೋ ಒಳ್ಳೆ ಕತೆ, ಮಲ್ಕೊಳ್ಳೋದು ಬಿಟ್ಟು ಸೊಳ್ಳೆ ನೋಡ್ಕೊಂಡು ಕೂತ್ಕೊಳಕೈತತ್ತ. ಎಲ್ಲ ಫಸ್ಟ್ ಒಳಸ ಹಾಕ್ಬಿಟ್ಟು ಇದು ಮಾಡ್ಬೇಕಾಯ್ತು. ಏನಿರಲಿಲ್ಲ, ಅದು ಯಾವ ಗ್ಯಾಪಲ್ಲಿ ಕಚ್ಚಾಯ್ತು. ಏನು ಮಾಡ್ಕೊಂಡೆ? ಅಲ್ಲದ ಸೊಳ್ಳೆ ಕಚ್ಚೋದು ಸುಬ್ಬಿ. ಇಲ್ಲಿ 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 ಬಿಡಿಲಿ, ಇಲ್ಲಿ ಕಾಣಿಸ್ತಾ ಆಯ್ತಾ? ಇಲ್ಲಿ ಮೊನ್ನೆ ನಿನ್ನೆ ಬ್ಲಾಗ್ ನೋಡ್ದೆ ನೀನು ಜಫ ಮಾಡ್ತಾರದು. ಅಲ್ಲಿ ಏನು ಗೊತ್ತಾ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದ್ಸಲ ಹಿಂಗಂದು ನಂಗೆ ಆಫ್ ಮಾಡಿದೆ. ಬೇರೆಯವ್ರು ಯಾರೋ ಆಮೇಲೆ ಬೇರೆಯವ್ರು ಯಾವ ಈ ಹುಡುಗಿನ ವೀಡಿಯೋ ಮಾಡ್ತಾವ್ರಲ್ಲ ಅನ್ಕೊಂಬಿಡ್ತಾರೆ ಅಂದ್ಬಿಟ್ಟು. ಹೌದಾ? ಇನ್ನೂ ಆಗಿಲ್ಲ ಅನಿಸ್ತದೆ, ಅಷ್ಟು ಅವಸರವಾಗಿ ಓಡೋದ. ಹೇಳ್ದೆ ತಾನೇ ಆಗಿರಲ್ಲ ಅಂತ. ರಾಣಿ ಕಪ್ಪು ಸುಮ್ಮನೆ ಹೋಯ್ತು. ನಾನು ಯಾವ ಊಟಲ್ಲಿ ಅದರಲ್ಲೇ ತೆಗಿಬಿಡ. ಮೂವಿ ನೋಡ್ತಾರೆ ಗೈಸ್. ಯಾವ ಮೂವಿ? ಯಾರಿಗೂ ಹೆಸರು ಗೊತ್ತಿಲ್ಲ, ಸುಮ್ಮನೆ ನೋಡ್ತಾರೆ. ಈಗ ನಮ್ಮ ರೊಟ್ಟಿ ಮಾಡೋಕ್ಕೆ ನೈಟು ಚಿಕನ್ ಸಾರಿಗೆ ರೆಡಿ ಮಾಡ್ಕೊತಾರೆ. ಸ್ನಾನ ಮಾಡಿ ಬೆಳ್ಳಗೆ ಘಮ ಘಮ ಅಂತ ರೆಡಿಯಾಗೋರೆ. ಎಲ್ಲೋ ಮುಖ ತೋರಿಸು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.